ಮತ್ತೆ ಇನ್ನೇನು ಸಮಾಚಾರ? ಎಲ್ಲಾದ್ರೂ ಆಚೆ ಹೋಗೋಣ? ನೀನು ಫೋನ್ ಕೊಡು. ಏನಕ್ಕೆ ರೀ? ಕೊಡು ಅಂದೆ. ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಕೊಡ್ಬೇಕಂತೆ. ರೀ ಇನ್ನೂ ಆ ವಿಷಯನ ಇಟ್ಕೊಂಡು ಎಳೀತಾ ಇದ್ದೀರಾ? ಸರಿ ತಗೊಳ್ಳಿ. ನಾನು ನೋಡ್ಬಿಡ್ತೀನಿ ಅಂತ ಸ್ಕ್ರೀನ್ ಪ್ಯಾಟ್ರನ್ ಲಾಕ್ನ ಚೇಂಜ್ ಮಾಡಿದ್ಯಾ? ಎಂಥದ್ದು ಇಲ್ಲ ರೀ, ಕೊಡಿಲಿ. ಇದೇ ನನ್ನ ಸ್ಕ್ರೀನ್ ಪ್ಯಾಟ್ರನ್, ಸರಿನಾ? ಅದು ಆಫೀಸಲ್ಲಿ ಯಾರಾದರೂ ಮಿಸ್ಯೂಸ್ ಮಾಡಿಬಿಡ್ತಾರೆ ಅಂತ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಹೋ, ಮತ್ತು ನನ್ನ ಹತ್ರ ಆಗಲೇ ಹೇಳಿದ್ದೆ ನನ್ನ ಮೊಬೈಲ್ ಯಾರೂ ಮುಟ್ಟೋದಿಲ್ಲ, ಮುಟ್ಟಕ್ಕೆ ನಾನು ಕೊಡೋದು ಇಲ್ಲ ಅಂತ. ಹೌದು, ಅಕಸ್ಮಾತಾಗಿ ಆಫೀಸಲ್ಲಿ ಸೆಲ್ ಮರ್ತ್ಬಿಟ್ಟು ಹೋದ್ರೆ ಪಕ್ಕದವ್ರು ಯೂಸ್ ಮಾಡಿಬಿಡ್ತಾರಲ್ಲ, ಅದಕ್ಕೆ ಅವಾಗ ಪ್ಯಾಟರ್ನ್ ಲಾಕ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅದ್ರಲ್ಲೇನೋ ಡಿಲೀಟ್ ಮಾಡಿದೆ. ಏನು ಇಲ್ಲ ರೀ, ನಾನೇ ನೋಡಿದ್ನಲ್ಲ, ಅಂಥದ್ದು ಏನಿದೆ ಅದರಲ್ಲಿ? ಅದು ನಂದೇ ಒಂದಷ್ಟು ವಿಚಿತ್ರವಾಗಿರೋ ಫೋಟೋಸ್ಗಳಿತ್ತು, ಅದು ನೋಡಿದ್ರೆ ನೀವೆಲ್ಲಿ ನಕ್ಬಿಡ್ತೀರಾ ಅಂತ ಡಿಲೀಟ್ ಮಾಡಿದೆ ಅಷ್ಟೆ. ತಗೊಳ್ಳಿ, ಇವಾಗ ಏನು ಬೇಕಾದ್ರೂ ನೋಡ್ಕೊಳ್ಳಿ. ಆದ್ರೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತಾ ಇದೆ. ಏನು ರೀ, ನನ್ನ ಮೇಲೆ ಅನುಮಾನನ? ಅನುಮಾನ ಅಂತ ಅಲ್ಲ ಕಣೋ, ನನ್ನಿಂದ ಸಂತೋಷ ಹಾಳಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪ್ಲೀಸ್ ಅಭಯ್, ನನ್ನನ್ನು ಅವಾಯ್ಡ್ ಮಾಡಬೇಡ ಕಣೋ, ನನ್ನನ್ನು ದೂರ ತಳ್ಳಬೇಡ, ನನ್ನಿಂದ ಏನೂ ಮುಚ್ಚಿಡ್ಬೇಡ. ಸಂಕಟ ಆಗುತ್ತೆ ಕಣೋ. ಎಂತನೂ ದೂರ ಇಲ್ಲ ಕಣ್ರೆ, ನಿಮ್ಗೆ ಹರ್ಟ್ ಆಗಂತ ಕೆಲಸ ನಾನು ಯಾವುದು ಮಾಡಲ್ಲ. ಸುಮ್ಮನೆ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಕ್ಯಾಸೆಟ್ ಹಾಕೋಬೇಡಿ ಪ್ಲೀಸ್. ಕೊಡಿ.